Hello, so welcome back to our channel. ನಾವಿವತ್ತು ಬಂದಿದ್ದೀವಿ ದಾವಣಗೆರೆಯಲ್ಲಿ ಇದೀನಿ ನಾನು. ನಮ್ ದಾವಣಗೆರೆಯಲ್ಲಿ ಇದೀನಿ. ಸೊ ನಾನು ಇವತ್ತು ಬಂದಿರೋದು ನೀವು ನೋಡ್ಬೋದು ಫ್ರೆಶ್ಕೋ ಗೋಲಿ ಸೋಡಾ ಅಂತ. ಲಾಸ್ಟ್ ಟೈಮ್ ಒಂದು ವಿಡಿಯೋನಲ್ಲಿ ನೋಡಿದ್ರಿ ನೀವು, ಅದರಲ್ಲಿ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಅವ್ರು ಮಾಡಿದ್ದು ಸೋಲ್ಜರು. ಸೊ ಇದು ಬಂದ್ಬಿಟ್ಟು ಫ್ರಾಂಚೈಸಿ. ಇದನ್ನ ಮಾಡಿರೋರು ಕೂಡ ಇದನ್ನ ಎಕ್ಸೈಟಿಂಗ್ ಪರ್ಸನ್. ಅವರು ಇದನ್ನ ವಿಮೆನ್ ಎಂಟರ್ಪ್ರೈಸ್. ಅವ್ರನ್ನೇ ಹೋಗಿ ಮಾತಾಡ್ಸೋಣ, ಹಾಗೆ ಅವರ ಫ್ಯಾಕ್ಟ್ರಿ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳೋಣ. ಯಾವ ತರ ತಗೊಂಡ್ರು, ಇಲ್ಲಿ ಎಷ್ಟಿದೆ, ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಸಿರಪ್ ಎಲ್ಲಿ ಸಿಗುತ್ತೆ, ಅದೆಲ್ಲ ಇನ್ಫಾರ್ಮೇಶನ್ ಕೊಡಕ್ಕೆ ನಮ್ ಜೊತೆ ಇದಾರೆ ಕಾವ್ಯ ಅಂತ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅವ್ರು ಎಲ್ಲಿಂದ ಬಂದಿದ್ರು, ಹಾಗೆ ಅವ್ರ ಫ್ಯಾಕ್ಟ್ರಿ ಕೂಡ ವಿಸಿಟ್ ಮಾಡೋಣ. ಸೊ ಬನ್ನಿ. ಹಲೋ ಮ್ಯಾಮ್, ಚಾನಲ್ ನಾವು ಸಂಸ್ಕೃತ್ ಫ್ಲಿಕ್ಸ್ ಅಂತ ಒಂದು ಚಾನಲ್ ಇಂದ ಬಂದಿದ್ದೀವಿ. ಸೊ ನಿಮ್ ಫ್ಯಾಕ್ಟ್ರಿ ವಿಸಿಟ್ ಮಾಡಕ್ಕೆ. ಸೊ ನಿಮ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ಬೋದಾ? ಹೈ, ನನ್ನ ಹೆಸರು ಕಾವ್ಯ ಅಂತ ಹೇಳಿ. ಬೇಸಿಕಲಿ ನಾನು ಬಂದು ಹರಿಹರ ಪ್ರಾಪರ್. ಸೊ ಆಫ್ಟರ್ ಮ್ಯಾರೇಜ್ ದಾವಣಗೆರೆ ಶಿಫ್ಟ್ ಆಗಿದ್ದೀವಿ. ದಾವಣಗೆರೆ. ನೀವು ಮತ್ತೆ ವರ್ಕ್ ಮಾಡ್ತಿದ್ರಾ ಮ್ಯಾಮ್? ಮುಂಚೆ ಆಕ್ಚುಲಿ ನಾನು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಬ್ಯಾಂಗ್ಳೂರು, ಅದಾದ್ಮೇಲೆ ಮೈಸೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ನಂಗೆ ಅದೇ ಬ್ಯಾಂಕಿಂಗ್ ಪ್ರೆಷರ್ ಎಲ್ಲ ಸ್ವಲ್ಪ ಬೇರೆಯವ್ರ ಕೈ ಕೆಳಗೆ ಇದ್ದು ನಾವ್ ಇದ್ ಮಾಡೋದಕ್ಕಿಂತ ಓನ್ ಆಗಿ ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ. ಸೊ ನಮ್ ಫೈನಲ್ ಡೆಸ್ಟಿನಿ ಹೇಗಿದ್ರು ದಾವಣಗೆರೆ ಇತ್ತು. ಸೊ ಹಾಗಾಗಿ ದಾವಣಗೆರೆಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಿಮ್ ಬಗ್ಗೆ ಆಮೇಲೆ ಸ್ವಲ್ಪ ಇನ್ಫಾರ್ಮೇಶನ್ ತಗೋಣ. ಓಕೆ. ಸೊ ನಿಮ್ಗೆ ಫ್ಯಾಕ್ಟ್ರಿ ಸ್ವಲ್ಪ ತೋರಿಸಬಹುದಾ ನಮ್ಗೆ? ಫ್ರಮ್ ಸ್ಕ್ರಾಚ್ ನಿಮ್ ಬಾಟಲ್ ಎಲ್ಲಿಂದ ಬರುತ್ತೆ, ನೀವು ಯಾವ ತರ ಕ್ಲೀನ್ ಮಾಡ್ತೀರಿ, ಅದ್ರ ಇನ್ಸೈಡ್ ಔಟ್ಪುಟ್ ಯಾವ ತರ ಕೊಡ್ತೀರಿ, ಅದನ್ನೆಲ್ಲ ಸ್ವಲ್ಪ ಫ್ರಮ್ ಸ್ಕ್ರಾಚ್ ನಮ್ಗೆ ತೋರಿಸಬಹುದಲ್ಲ? ಪ್ಲೀಸ್ ಸ್ಟಾರ್ಟ್. ಇದು ಫಸ್ಟ್ ಬಂದು ಲೈಕ್ ಆರ್ವೋ ವಾಟರ್. ನಾವೆಲ್ಲ ಬಾಟಲ್ ವಾಷಿಂಗ್ ಎಲ್ಲ ಆರ್ವೋ ವಾಟರ್ ಯೂಸ್ ಮಾಡೋದು, ಫಿಲ್ಟರ್ ವಾಟರ್. ಸೊ ಪ್ರತಿಯೊಂದು ಬಾಟಲ್ ವಾಷಿಂಗ್ ಇರ್ಬೋದು, ಎಲ್ಲದಕ್ಕೂ ಫಿಲ್ಟರ್ ವಾಟರ್ ಅಂದರೆ ಸ್ಟಾರ್ಟ್ ಮಾಡ್ತೀವಿ. ಇದು ಫಿಲ್ಟರಿಂಗ್ ಪ್ರೊಸೆಸ್ ಮೆಷಿನ್. ಇದು ಫಿಲ್ಟರಿಂಗ್ ಪ್ರೊಸೆಸ್. ಬೋರ್ ವಾಟರ್ ಫಿಲ್ಟರ್ ಮಾಡ್ಬಿಟ್ಟು. ಬೋರ್ ವಾಟರ್. ಹೌದು. ಅಂದ್ರೆ ವಾಟರ್ ಟೆಸ್ಟಿಂಗ್ ಏನಾದ್ರು ಆಗಿರುತ್ತಾ? ಟೆಸ್ಟಿಂಗ್ ಆಗಿದೆ. ಅಂದ್ರೆ ಟೆಸ್ಟಿಂಗ್ ಯಾರು ಬರ್ತಾರೆ ಟೆಸ್ಟಿಂಗ್ ಅಲ್ಲಿ? ಸರ್ ಇದು ಫಿಲ್ಟರ್ ಇನ್ಸ್ಟಿಟ್ಯೂಟ್ ಇದು FSSAI ಇರ್ತಾರಲ್ಲ. ಸೊ FSSAI ಇದರಿಂದ ಚೆಕ್ ಬರ್ತಾರೆ. ಇದಕ್ಕೆ ನಿಮ್ದು ಲೈಸೆನ್ಸ್ ಎಲ್ಲ ಆಗಿದೆ? ಲೈಸೆನ್ಸ್ ಎಲ್ಲ ಆಗಿದೆ. FSSAI ಲೈಸೆನ್ಸ್. ಇದು ಫ್ರಾಂಚೈಸಿ ಬಿಸ್ನೆಸ್ ಅಲ್ವಾ? ಫ್ರಾಂಚೈಸಿ. ಇದು ಟ್ಯಾಂಕ್, ನೀರ್ ಸ್ಟೋರ್ ಮಾಡೋ ಟ್ಯಾಂಕ್. ವಾಟರ್ ಸ್ಟೋರ್ ಮಾಡಕ್ಕೆ ಟ್ಯಾಂಕ್ ಇದೆ. ಇಲ್ಲಿ ವಾಟರ್ ಔಟ್ಸೈಡ್ ಅಲ್ಲಿ ಇಲ್ಲಿ ವಾಶ್ ಮಾಡ್ಕೋತೀರಾ ಈ ಗ್ರೌಂಡ್ ಅಲ್ಲಿ? ಲೈಕ್ ವಾಷಿಂಗ್ ಪ್ರಾಸೆಸ್ ಬಂದು 4 ಸ್ಟೇಜ್ ಅಲ್ಲಿ ವಾಷಿಂಗ್ ಆಗುತ್ತೆ ಬಾಟಲ್ಸ್. ಫಸ್ಟ್ ಬಂದು ಪ್ರೆಷರ್ ವಾಶ್, ಅದು ಹೊರಗಡೆನೆ ಲೈಕ್ ಕ್ರೇಟ್ಸ್ ಹೊರಗಡೆಯಿಂದ ನಮಗೆ ರಿಟರ್ನ್ ಬಂದಾಗ ಡಸ್ಟಿಂಗ್ ಎಲ್ಲ ಆಗಿರುತ್ತೆ. ಸೊ ಅದು ಪ್ರೆಷರ್ ವಾಶ್ ಅಲ್ಲಿ ಫಸ್ಟ್ ರೌಂಡ್ ವಾಶ್ ಆಗಿ, ಸೊ ಸೆಕೆಂಡ್ ರೌಂಡ್ ಅಲ್ಲಿ ಟಬ್ ವಾಶ್ ಮಾಡ್ತೀವಿ. ಟಬ್ ವಾಶ್ ಆದ್ಮೇಲೆ ನೆಕ್ಸ್ಟ್ ಬ್ರಷ್ ವಾಶ್ ಆಗುತ್ತೆ. ಔಟ್ಸೈಡ್ ವಾಶ್ ಆದ್ಮೇಲೆ ಬ್ರಷಿಂಗ್ ಅಲ್ಲಿ ಇನ್ಸೈಡ್ ವಾಶ್ ಆಗುತ್ತೆ. ಹೌದು. ಇದು ಇನ್ಸೈಡ್ ವಾಷಿಂಗ್ ಅಲ್ವಾ? ಇನ್ಸೈಡ್ ವಾಷಿಂಗ್ ಬ್ರಷ್ ವಾಶ್ ಆಗುತ್ತೆ. ಸೊ ಏನಾದ್ರೂ ಡಸ್ಟ್ ಏನಾದ್ರೂ ಇದ್ರೂ ಇದ್ರಲ್ಲಿ. ಅಲ್ಲಿ ಲಿಕ್ವಿಡ್ ಏನು ಯೂಸ್ ಮಾಡಲ್ಲ ವಾಷಿಂಗ್ ಗೆ? ಯಾವ್ದು ಲಿಕ್ವಿಡ್ ಯೂಸ್ ಮಾಡಲ್ಲ. ಇನ್ಸೈಡ್ ಅಲ್ಲಿ ಯಾವ್ದು ಯೂಸ್ ಮಾಡಲ್ಲ. ಆದ್ರೆ ಅದ್ರಲ್ಲೇ ಕ್ಲೀನ್ ಆಗುತ್ತೆ ಜಸ್ಟ್? ಆಗತ್ತೆ, ಇದ್ರಲ್ಲಿ ಕ್ಲೀನ್ ಆಗುತ್ತೆ. ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಫಿಲ್ಟರ್ ವಾಟರ್ ಅಲ್ಲೇ ಟಬ್ ಅಲ್ಲಿ ವಾಶ್ ಮಾಡ್ತೀರಿ. ಸೊ ಅದು ವಾಶ್ ಆದ್ಮೇಲೆ ನೆಕ್ಸ್ಟ್ ಬ್ರಷ್ ವಾಶ್ ಮಾಡ್ತೀವಿ. ಅಂದ್ರೆ ಬಾಟಲ್ ನಿಮಗೆ ನೀವೇ ತರಿಸಿರೋದ? ಅದು ಗೋಲಿ ಎಲ್ಲ ಅದ್ರೊಳಗೆ ಇರುತ್ತೆ ಫಸ್ಟ್? ಎಲ್ಲ ಗೋಲಿ ಎಲ್ಲ ಇನ್ಸೈಡ್ ಬಾಟಲ್ ಇರುತ್ತೆ. ನೀವೇನ್ ರೆಡಿ ಮಾಡ್ಬೇಕಂತ ಹೇಳಿರಲ್ಲ? ಅದು ವಾಷರ್ ಆಗ್ಲಿ ಅದ್ರಲ್ಲಿ ಏನ್ ವಾಷರ್ ಆಗಿ ಏನು ರೆಡಿ ಮಾಡ್ಬೇಕಂತ ಯಾವ್ದು ಇಲ್ಲ. ಇದು ನಮ್ದು ಫ್ರಾಂಚೈಸಿ ಆಗಿರೋದ್ರಿಂದ ಸೊ ನಮ್ಮ ಮೇನ್ ಬ್ರಾಂಚ್ ಏನಿದೆ, ನಮ್ಗೆ ಏನು ರಾ ಮೆಟೀರಿಯಲ್ಸ್ ಎಲ್ಲ ಏನಿದೆ ಎಲ್ಲ ಮೇನ್ ಬ್ರಾಂಚ್ ಇಂದಾನೆ ನಮ್ಗೆ. ಮೇನ್ ಬ್ರಾಂಚ್ ಎಲ್ಲಿಂದ? ಚಿಂತಾಮಣಿ, ಕೋಲಾರ. ಚಿಂತಾಮಣಿ, ಕೋಲಾರ. ಇದಾದ್ಮೇಲೆ ನೆಕ್ಸ್ಟ್ ಬ್ರಷ್ ವಾಶ್ ಆದ್ಮೇಲೆ ವಾಟರ್ ವಾಶ್ ಆಗುತ್ತೆ. ವಾಟರ್ ವಾಶ್ ಇನ್ಸೈಡ್ ವಾಟರ್ ವಾಶ್ ಇದೆ. ಇನ್ಸೈಡ್ ಔಟ್ಸೈಡ್ ಬೋತ್ ಇದೇ ಮಿಷಿನ್ ಅಲ್ಲಿ. ಸೊ ಇನ್ಸೈಡ್ ಔಟ್ಸೈಡ್ ಎರಡು ವಾಟರ್ ವಾಶ್ ಆಗುತ್ತೆ. ಇದು ಯಾವ ತರ ವಾಶ್ ಆಗುತ್ತೆ? ಅದರ ಈ ಬಾಟಲ್ ಇಟ್ಮೇಲೆ ಏನ್ ತರ, ಏನಕ್ಕೆ ಯಾವ ತರ ಇರ್ತಿರೋದು? ಅದ್ರ ಟ್ಯೂಬ್ ಏನದು? ಇದು ವಾಟರ್, ಇದ್ರಲ್ಲಿ ಬಾಟಲ್ ಇದೆ, ಜಸ್ಟ್ ಬಾಟಲ್ ಹೋಲ್ಡ್ ಆಗತ್ತೆ. ಓಕೆ. ಸೊ ಇಲ್ಲಿಂದ ನೀರ್ ಬರುತ್ತೆ ನಮ್ಗೆ. ಅಲ್ಲಿಂದ ಒಳಗಡೆ ನೀರ್ ಬರುತ್ತೆ. ಪ್ರೆಷರ್ ವಾಶ್ ಆಗುತ್ತೆ. ಓಕೆ.
ಅದು ಸೇಮ್ ವಾಟರ್, ಪ್ಯೂರಿಫೈಡ್ ವಾಟರ್. ಎಲ್ಲ ಪ್ಯೂರಿಫೈ ವಾಟರ್ ಅಲ್ಲೇ ಆಗುತ್ತೆ. ಅಲ್ಲಿ ಒಳಗೆ ಪ್ರೆಷರ್ ಅಲ್ಲಿ ಬರುತ್ತಲ್ಲ. ಪ್ರೆಷರ್ ಅಲ್ಲಿ ಇನ್ಸೈಡ್ ಮತ್ತೆ ಔಟ್ಸೈಡ್ ಎರಡು ಕಡೆ ವಾಸ ಆಗುತ್ತೆ. ಔಟ್ಸೈಡ್ ಆಗುತ್ತೆ. ಸೊ ಅಲ್ಲಿ ಎಷ್ಟೇ ಸ್ಮಾಲ್ ಡಸ್ಟ್ ಇದ್ರೂ ಹೊರಗಡೆ ಬಂದ್ಬಿಡುತ್ತೆ. ಅದು ಕೆಳಗಡೆ ನಾವು ಒಂದು ಬಟ್ಟೆ ಇದ್ ಮಾಡಿದೀವಿ. ಸೊ ಅಲ್ಲಿ ಬಂದು ಏನೋ ಡಸ್ಟ್ ಇದ್ರೆ ಫಿಲ್ಟರ್ ಆಗಿ ಸೊ ನಮಗೆ ಬಾಟಲ್ ಕ್ಲೀನ್ ಆಗಿ ಬರುತ್ತೆ. ಒನ್ ಟೈಮ್ ಅಲ್ಲಿ ಎಷ್ಟು ಬಾಟಲ್ ವಾಶ್ ಆಗುತ್ತೆ ಅದರಲ್ಲಿ? 24 ಬಾಟಲ್. 24 ಒನ್ ಕ್ರೇಟ್ ಫುಲ್ ಏನಿದೆ 24 ಬಾಟಲ್ ಇರುತ್ತೆ. ಎಟ್ ಅ ಟೈಮ್ 24 ಬಾಟಲ್. ಇದನ್ನ ಮತ್ತೆ ಟ್ರೇಗ್ ಮಾಡ್ತೀವಿ. ಇದು ಬಂದು ಲಿಕ್ವಿಡ್ ಫಿಲ್ಲಿಂಗ್, ಸಿರಪ್ ಫಿಲ್ಲಿಂಗ್ ಆಗುತ್ತೆ. ಸರ್ ಸಿರಪ್ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಇದು ಸಿರಪ್ ಎಲ್ಲ ಬಂದು ನಮ್ಗೆ ಅದು ಮೇನ್ ನಮ್ಮ ಹೆಡ್ ಆಫೀಸ್ ಏನಿದೆ ಚಿಂತಾಮಣಿ, ಸೊ ಅಲ್ಲಿಂದಾನೆ ಎಲ್ಲ ಸಪ್ಲೈ ನಮ್ಗೆ ಕಂಪನಿಯಿಂದ, ಫ್ರೆಶ್ಕೋ ಕಂಪನಿಯಿಂದಾನೆ ಸಿರಪ್ಸ್ ಬರುತ್ತೆ. A to Z ನಮ್ಗೆ ರಾ ಮೆಟೀರಿಯಲ್ಸ್, ಸೊ ಎಲ್ಲ ಅಲ್ಲಿಂದ. ಇದು ಬಂದು ಲಿಕ್ವಿಡ್ ನಾವು ಒಂದು 30 ml 40 ml ಅಂತ ಫಿಕ್ಸ್ ಮಾಡಿರ್ತೀವಿ. ಅದನ್ನೆಲ್ಲ ಅವರೇ ಸಿರಪ್ ರೆಡಿ ಮಾಡಿ ಕೊಟ್ಟಿರೋರೇ ಹೇಳಿರ್ತಾರ ಇಷ್ಟೇ ಹಾಕ್ಬೇಕು? ಹೌದು, ಒನ್ ಬಾಟಲ್ 180 ml. ಸೊ 180 ml ಗೆ ಇಷ್ಟೇ ಕೆಪಾಸಿಟಿ ಸಿರಪ್ ಫಿಲ್ಲಿಂಗ್ ಅಂತ ಇರುತ್ತೆ. ಸೊ ಅದು ಮಷೀನ್ ಅಲ್ಲಿ ಸೆಟ್ ಆಗಿರುತ್ತೆ. ಎವ್ರಿ ಸಿರಪ್ಗೂ ಡಿಫರೆನ್ಸ್ ಆಫ್ ಸಿರಪ್ ಫಿಲ್ಲಿಂಗ್ ಇರುತ್ತಾ? ಇಲ್ಲ ಎಲ್ಲ ಸಿರಪ್ ಸೇಮ್ ಕ್ವಾಂಟಿಟಿ 30 ml ಇರುತ್ತೆ. ಕೆಲವು ಸ್ವೀಟ್ನೆಸ್ ಕಡಿಮೆ ಇದ್ದಾಗ ಸೊ ಅದನ್ನ ನಾವು 40 ml ಗೆ ಇನ್ಕ್ರೀಸ್ ಮಾಡ್ಕೊಂತೀವಿ. ನೀವೇನು ಟೇಸ್ಟ್ ಮಾಡಿ ಆತರ ಏನಿರೋದಿಲ್ಲ? ಇಲ್ಲ, ಪ್ರತಿಯೊಂದು ಪ್ರೊಡಕ್ಷನ್ ಆದ್ಮೇಲೆ ಸೊ ಇಲ್ಲಿ ನಾವು ಹೊರಗಡೆ ಸ್ಟಾಕ್ ಕೊಡಕ್ಕೂ ಮುಂಚೆನೆ ನಾವು ಟೇಸ್ಟ್ ಮಾಡಿನ ಸೊ ಅದು ಸ್ವೀಟ್ನೆಸ್ ಹೇಗಿದೆ, ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅದೆಲ್ಲ ಚೆಕ್ ಮಾಡ್ಬಿಟ್ಟೆ ನಾವು ಟೇಸ್ಟ್ ಮಾಡಿರ್ತೀರಿ? ಮಾಡ್ತೀವಿ ನಾವು. ಅದು ಅಂದ್ರೆ ಆಟೋಮೇಟೆಡ್ ಇರುತ್ತಾ? ಬಾಟಲಿಂಗ್ ಪ್ರೆಸ್ ಆದ ತಕ್ಷಣ ಅದು ಸೆನ್ಸರ್ ಇಂದ ಅದೇ ಫಿಲ್ ಆಗುತ್ತೆ? ಸೆನ್ಸಾರ್ ಅಂತಲ್ಲ, ಇಷ್ಟು ಸೆಕೆಂಡ್ ಗ್ಯಾಪ್ ಅಂತ ಹೇಳಿ ಕೊಟ್ಟಿರ್ತೀವಿ. ಒಂದು ಬಾಟಲ್ ಫಿಲ್ ಆದ್ಮೇಲೆ ಸೊ ಅದು ಗ್ಯಾಪ್ ಇರುತ್ತೆ. ಸೊ ಆ ಟೈಮಿಂಗ್ ಇದ್ರಲ್ಲಿ ಫಿಲ್ ಅಪ್ ಆಗುತ್ತೆ. ಇಲ್ಲ ಅಂದ್ರೆ ಅದು ಆನ್ ಇದ್ರೆ ಜಸ್ಟ್ ಆ ಟೈಮಿಂಗ್ ಫಿಲ್ ಆಗ್ತಾನೆ. ಸೊ ಸಿರಪ್ ಫಿಲ್ಲಿಂಗ್ ಆದ್ಮೇಲೆ ಸಿರಪ್ ಫಿಲ್ಲಿಂಗ್ ಆದ್ಮೇಲೆ ನೆಕ್ಸ್ಟ್ ಪ್ರೊಡಕ್ಷನ್ ವಾಟರ್ CO2 ಎಲ್ಲ ವಾಟರ್ CO2 ಎಲ್ಲ ಇದ್ರಲ್ಲೇ ಬಿಲ್ಡ್ ಆಗೋದು, ಇದ್ರಲ್ಲೇ ಫಿಲ್ ಆಗೋದು. ನೀವು ಮೇಲಿಂದ ವಾಟರ್ ಏನ್ ಪೋರ್ ಮಾಡಂಗಿಲ್ಲ? ಇಲ್ಲ. ಓಕೆ. ಒನ್ ಟೈಮ್ಗೆ ಎಷ್ಟು ಬಾಟಲ್? 2 ಬಾಟಲ್ಸ್. ಇದು ಫೈನಲ್ ಪ್ರೊಡಕ್ಷನ್. ಅದು ಗೋಲಿ ಆಗಿ ಇದ್ರಲ್ಲೇ ಪ್ರೊಸೆಸ್ ಅಲ್ಲೇ ಬಂದು ಫಿಲ್ ಆಗಿಬಿಡುತ್ತೆ. ಲಾಕ್ ಆಗ್ಬಿಡುತ್ತೆ, ಅದೇ ಫಿಲ್ ಆಗುತ್ತೆ. ಈ ತರ ಫಿಲ್ ಆಗ್ಬಿಡುತ್ತೆ. ಇದು ಯಾವ ಫ್ಲೇವರ್? ಇದು ಒಂದು ಲೆಮನ್ ಫ್ಲೇವರ್. ಟೋಟಲ್ ಎಷ್ಟು ಫ್ಲೇವರ್ಸ್ ಇದೆ? ಸರ್ ನಾವಿಲ್ಲಿ ದಾವಣಗೆರೆಯಲ್ಲಿ 9 ಫ್ಲೇವರ್ಸ್ ನಾವು ಮಾರ್ಕೆಟಿಂಗ್ ಮಾಡಿರೋದು. ಸೊ ಅದರಲ್ಲಿ 5 ಫ್ಲೇವರ್ಸ್ ಬಂದು ನಮಗೆ ಫಾಸ್ಟ್. ಟೋಟಲ್ ಕಂಪನಿ ಕೊಡೋದು ಎಷ್ಟು ಫ್ಲೇವರ್ಸ್ ಇದೆ? ಟೋಟಲ್ ಕಂಪನಿನಲ್ಲಿ 33 ಫ್ಲೇವರ್ಸ್ ಇದೆ. 33 ಫ್ಲೇವರ್ಸ್ ಇದೆ. ಸೊ ನಮ್ಮ ಏರಿಯಾಲಿ ಅಂದ್ರೆ ನಮ್ಮ ದಾವಣಗೆರೆಯಲ್ಲಿ ನಮಗೆ 9 ಫ್ಲೇವರ್ಸ್ ಇದಿದೆ, ರನ್ನಿಂಗ್ ಇದೆ. ಫಾಸ್ಟ್ ಮೂವಿಂಗ್ ನಿಮ್ಮ ಹತ್ರ ಇರೋದು? ಫಾಸ್ಟ್ ಮೂವಿಂಗ್ ಬಂದು ಲೆಮನ್ ಇದೆ, ನಿಂಬು ಮಸಾಲ ಅಂತ ಬರುತ್ತೆ, ಸೊ ಬ್ಲೂಬೆರಿ ಇದೆ, ಜಿಂಜರ್, ಜೀರಾ, ಪುದೀನ, ಇಷ್ಟು ಫ್ಲೇವರ್ಸ್ ಫಾಸ್ಟ್ ಮೂವಿಂಗ್ ಇರೋದು. ಸೊ ನೆಕ್ಸ್ಟ್ ಪ್ರೋಸೆಸ್ ಫಿಲ್ಲಿಂಗ್ ಆದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಬಂದು ಲೈಕ್ ಆಫ್ಟರ್ ಪ್ರೊಡಕ್ಷನ್ ಸೊ ಕ್ವಾಲಿಟಿ ಚೆಕಿಂಗ್ ಆಗುತ್ತೆ. ಈ ಕ್ವಾಲಿಟಿ ಚೆಕಿಂಗ್ ಅಲ್ಲಿ ಬಂದು ಏನದು ಮೈನ್ಯೂಟ್ ಏನಾದ್ರು ಡಸ್ಟ್ ಇದ್ರೂ ಕೂಡ ಎಲ್ಲ ಇದ್ರಲ್ಲಿ ಡಿಟೆಕ್ಟ್ ಆಗುತ್ತೆ. ಸೊ ಆ ಪೀಸಸ್ ನ ರಿಜೆಕ್ಟ್ ಮಾಡಿ ಯಾವ್ದು ಕರೆಕ್ಟ್ ಪ್ರಾಪರ್ ಇದೆ ಆ ಪೀಸಸ್ ನಾವು ಯಾವ ತರ ಆಗುತ್ತೆ ಸ್ವಲ್ಪ ತೋರಿಸಬಹುದಾ? ಏನ್ ಮಾನಿಟರ್ ತರ ಇದೆ ಸರ್? ಇದು LED ಇದರಲ್ಲಿ ಲೈಟ್ ಅಲ್ಲಿ. ಸೊ ಇದ್ರಲ್ಲಿ ನಾವು ಈ ಬೆಳಕಲ್ಲಿ ನೋಡಿದ್ರೆ ಸೊ ಏನ್ ಡಸ್ಟ್ ಏನಿರುತ್ತೆ, ಚಿಕ್ಕ ಡಸ್ಟ್ ಯಾವ್ದೇ ಆಗಿದ್ರು ಅದು ಗೊತ್ತಾಗ್ಬಿಡುತ್ತೆ ಇದ್ರಲ್ಲಿ, ಕಾಣಿಸುತ್ತೆ. ಸೊ ಆ ತರ ಪೀಸಸ್ ಏನಾಗ್ತಿತ್ತು ರಿಜೆಕ್ಟ್ ಆಗಿ ಸೊ ಫೈನಲ್ ನಾವೇ ಪರ್ಸನಲ್ ಆಗಿ ರಿಚೆಕ್ ಮಾಡೋದು. ಹೌದು. ಸೊ ಇದಾದ್ಮೇಲೆ ಮೇಲೆ ಸ್ಟಿಕರಿಂಗ್ ಏನಾದ್ರು ಇರುತ್ತಾ? ಸ್ಟಿಕರಿಂಗ್ ಇದೆ, ಲೇಬಲಿಂಗ್ ಮಾಡ್ತೀವಿ. ಇದಾದ್ಮೇಲೆ ಸ್ಟಿಕರಿಂಗ್ ಆಗಿರೋ ಪ್ರಾಡಕ್ಟ್ ಅಲ್ವಾ? ಇದಾಗಿರೋದು. ಓಕೆ. ಯಾವ ತರ ಆಗುತ್ತೆ ಅಂದ್ರೆ ಅದು ಹೀಟಿಂಗ್ ಆಗುತ್ತಾ? ಹೀಟಿಂಗ್ ಪ್ರೋಸೆಸ್ ಅಲ್ಲಿ ಆಗುತ್ತೆ, ತೋರಿಸ್ತೀನಿ.
ಸೊ ಮೇಲೊಂದು ಸ್ಟಿಕ್ಕರ್ ಬರುತ್ತೆ ಅದರಲ್ಲಿ. ಕಾಯಿನ್ ಡಸ್ಟ್ ಕಾಯಿನ್ ಮೇಲೆ ಡಸ್ಟಿಗೆ ಹೋಗ್ಲಿಲ್ಲ. ಡಸ್ಟಿಂಗ್ ಆಗದೆ ಇರೋ ತರ ಕಾಯಿನ್ ಲಾಕ್ ಆಗತ್ತೆ ಕಾಯಿನ್ ಇಂದ. ಓಕೆ. ಸೊ ಅದಾದ್ಮೇಲೆ ಮೇಲೆ ಸ್ಟಿಕ್ಕರಿಂಗ್ ಇದ್ ಮಾಡೋದು. ಸೊ ದಿಸ್ ಇಸ್ ಫಿನಿಶ್ಡ್ ಪ್ರಾಡಕ್ಟ್. ಇದು ಫೈನಲ್ ಔಟ್ಪುಟ್ ಇದೇ ಇರುತ್ತೆ. ಇದು ಫೈನಲ್ ಪ್ರಾಡಕ್ಟ್. ಫೈನಲ್ ಪ್ರಾಡಕ್ಟ್. ಇದನ್ನ ಓಪನಿಂಗ್ ಮಾಡ್ಬೇಕಂದ್ರೆ ಅದು ಮತ್ತೆ ಸೀಲ್ ಓಪನ್ ಮಾಡಿ ಸೀಲ್ ಓಪನ್ ಮಾಡಿ ಗೋಲಿ ಓಪನ್ ಮಾಡಬೇಕು. ಸೊ ಫೈನಲ್ ಪ್ರಾಡಕ್ಟ್ ರೆಡಿ ಆಗಿದೆ. ಈಗ ಫ್ರೆಶ್ಕೋ ಲೈಮ್ ಯಾವ ಫ್ಲೇವರ್ ಇದು? ಬ್ಲೂಬೆರಿ. ಇದು ಬಂದು ಲೆಮನ್ ಫ್ಲೇವರ್. ಬ್ಲೂಬೆರಿ. ಸೊ ಯಾವ ಟೇಸ್ಟ್ ಮಾಡ್ಲಿ? ಯಾವ ಚೆನ್ನಾಗಿರುತ್ತೆ? ಎರಡು ಚೆನ್ನಾಗಿದೆ. ನಿಮ್ಗೆ ಯಾವ್ದು ಬೇಕನ್ಸುತ್ತೆ ಅದು ಮಾಡಿ. ಎಲ್ಲ ಚೆನ್ನಾಗಿದೆ. ಎರಡು ನಾನು ಒಬ್ಬನೇ ಕೊಡ್ಬೇಕಾಗುತ್ತೆ ಈಗ. ಲೆಮನ್ ಟೇಸ್ಟ್ ಮಾಡಿ. ಲೆಮನ್ ಟೇಸ್ಟ್ ಮಾಡಲ? ಓಕೆ, ನೈಸ್. ಥ್ಯಾಂಕ್ ಯು. ಲೆಮನ್ ಫ್ಲೇವರ್ ಚೆನ್ನಾಗಿದೆ. ಸೊ ಇದು ಸ್ವಲ್ಪ ನ್ಯಾಚುರಲ್ ಆಗಿ ಅನ್ಸುತ್ತೆ. ನ್ಯಾಚುರಲ್ ಆಗಿದೆ. ಸೊ ಕೋಲ್ಡ್ ಫ್ರೀಜಿಂಗ್ ಇದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಇನ್ನ ನಿಮ್ಗೆ ಇನ್ನೂ ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ ಫ್ಲೇವರ್. ಆಕ್ಚುಲಿ ನಮ್ಗೆ ದಾವಣಗೆರೆಯಲ್ಲಿ ಫಸ್ಟ್ ಮೂವಿಂಗ್ ಇರೋದು ಲೆಮನ್. ಜಾಸ್ತಿ. ನಿಂಬು ಮಸಾಲ. ಹೌದು. ಇದ್ರಲ್ಲೇ ಸೇಮ್ ಸ್ವಲ್ಪ ಮಸಾಲ ಆಡ್ ಆಗಿದೆ. ಮಸಾಲ ಆಡೆಡ್ ಇರುತ್ತೆ. ಸೊ ನೋಡಿ ದಾವಣಗೆರೆ ಪೀಪಲ್, ನಿಮಗೆ ಫ್ರೆಶ್ಕೋ ಕಂಪ್ನಿಯಿಂದ ಸೊ ಮ್ಯಾಮ್ ಫ್ರಾಂಚೈಸಿ ತಗೊಂಡು ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಎಲ್ಲೇ ಹೋದ್ರು ಮಾರ್ಕೆಟಿಂಗ್ ಸಿಗುತ್ತೆ. ಸೊ ನಿಮ್ಮ ಪ್ರಾಡಕ್ಟ್ ಎಲ್ಲೆಲ್ಲಿ ಅವೈಲೇಬಲ್ ಇದೆ? ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲೆಲ್ಲಿ ಕವರ್ ಮಾಡ್ತಿದ್ದೀರಾ? ಸೊ ಮಾರ್ಕೆಟಿಂಗ್ ನಮ್ದು ಬಂದು ಹರಿಹರ ಅಪ್ ಟು ಚನ್ನಗಿರಿ ತನಕ ನಾವು ಕವರ್ ಮಾಡಿರೋದು. ಸೊ ಇದು ಬಂದು ಲೈಕ್ ದಾವಣಗೆರೆ ಸಿಟಿ ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಆಗಿರೋದ್ರಿಂದ ಸೊ ನಮ್ಮ ಪ್ರಾಡಕ್ಟ್ ಇಲ್ಲಿಂದ ದಾವಣಗೆರೆ ಔಟ್ಪುಟ್ ಬಂದು ಹರಿಹರ ಅಪ್ ಟು ಚನ್ನಗಿರಿ ತನಕ ಸಿಗತ್ತೆ. ನೀವು ರೀಚ್ ಮಾಡ್ತಿದ್ದೀರಾ ಈಗ? ಸರ್ ಟೋಟಲ್ ಬಂದು 450 to 500 ಪರ್ ಡೇ ಆನ್ ಅನ್ ಆವರೇಜ್ ನಮ್ಗೆ ಸೇಲ್ಸ್ ಆಗ್ತಾ ಇದೆ. ಸೊ ಇವಾಗ ಸಮ್ಮರ್ ಇವಾಗ ಸ್ಟಾರ್ಟ್ ಆಗ್ತಾ ಇರೋದನ್ನ ನಿಮ್ಗೆ. ಹೌದು. ಈ ಸ್ಟಾರ್ಟ್ ಮಾಡಿದ್ಮೇಲೆ ಸಮ್ಮರ್ ಸೀಸನ್ ಫಸ್ಟ್ ಫೇಸ್ ಮಾಡ್ತಾ ಇದ್ದೀರಿ. ಸೊ ಯಾಕೆ ಬರುತ್ತೆ ಅಂತ ಈ ಫಸ್ಟ್ ಸೀಸನ್ ಅಲ್ಲೇ ನೋಡ್ಬೇಕು. ಹೌದು. ಸೊ ಇಲ್ಲಿವರೆಗೂ ನಿಮ್ಗೆ ಡೈಲಿ ಎಷ್ಟು ಬಾಟಲ್ಸ್ ಸೇಲ್ ಆಗ್ತಿದೆ? ಸೊ ಕ್ಯಾಲ್ಕುಲೇಟೆಡ್ ಆಸ್ ಟ್ರೇ, ಒನ್ ಟ್ರೇ ನಲ್ಲಿ ಎಷ್ಟಿರುತ್ತೆ? 24 ಪೀಸಸ್ ಇರುತ್ತೆ. 24 ಬಾಟಲ್ಸ್. ಓಕೆ. ಡೈಲಿ ಎಷ್ಟು ಟರ್ನ್ ಓವರ್ ಆಗ್ಬೋದು ನಿಮ್ಗೆ? ಆನ್ ಅನ್ ಆವರೇಜ್ ಒಂದು 20 to 25 ಆಗುತ್ತೆ. ಸೊ ನಮ್ಗೆ ಹೌದು ರೇಟ್ಸ್ ಇದ್ರಲ್ಲೇನೆ. ಸೊ ರೈನಿ ಸೀಸನ್ ಅಲ್ಲೇನೆ ಆನ್ ಅನ್ ಆವರೇಜ್ ಅದೇ 15 to 20 ಆತರ ಆಗ್ತಾ ಇದ್ದು. ಸೊ ವಿಂಟರ್ ಸೀಸನ್ ಅಲ್ಲಿ ಸ್ವಲ್ಪ ಕಡಿಮೆ, ಕೋಲ್ಡ್ ಎಲ್ಲ ಕನ್ಸ್ಯೂಮ್ ಮಾಡೋದು ಸ್ವಲ್ಪ ಕಡಿಮೆ ಇದೆ. ಸೊ ಇನ್ನು ಸಮ್ಮರ್ ಅಲ್ಲಿ ಇವಾಗ ಸ್ವಲ್ಪ ಅಪ್ ಆಗ್ತಾ ಇದೆ. ಸೊ ಎಲ್ಲರೂ ಜ್ಯೂಸ್ ಕುಡಿಬೇಕಂದ್ರೆ ಫ್ರೆಶ್ಕೋ ಸೋಡಾನ ಕುಡೀರಿ. ಎಸ್ಪೆಷಲಿ ದಾವಣಗೆರೆ ಪೀಪಲ್ ಇದನ್ನ ಟೇಸ್ಟ್ ಮಾಡಿ. ನಂಗಂತೂ ತುಂಬಾ ಚೆನ್ನಾಗಿ ಅನ್ಸಿದೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಸೊ ಮ್ಯಾಮ್ ನ ಇನ್ನೂ ಸ್ವಲ್ಪ ಮಾತಾಡಿಸಿ ಸ್ವಲ್ಪ ಇನ್ಫಾರ್ಮೇಶನ್ ತಗೋಣ. ಯಾವ ತರ ತಗೊಂಡ್ರು, ಏನ್ ಮಾಡಿದ್ರು ಫ್ರಾಂಚೈಸಿ ತಗೊಳಕ್ಕೆ, ಎಷ್ಟು ಖರ್ಚಾಯ್ತು ಅಂತ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾನು ಈ ಗೋಲಿ ಸೋಡಾ ಹೊಡೆಯೋದು ಒಂದು ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದಾಗ ಸೋಡಾ ಹೊಡೆಯೋದು ನೋಡಕ್ಕೆ ಮಜಾ. ಸೊ ಈ ಫಸ್ಟ್ ಗೋಲಿ ಸೋಡಾ ಬಾಟಲ್ ನ ಅವರೇ ಹೊಡೆದ್ಬಿಟ್ರು. ವಿತ್ ಪರ್ಮಿಷನ್ ನಾನು ಇದೊಂದು ಬಾಟಲ್ ಓಪನ್ ಮಾಡ್ತೀನಿ. ಮ್ಯಾಮ್ ಓಪನ್ ಮಾಡ್ಬೋದಲ್ಲ? ಮ್ಯಾಮ್ ಈಸಿಯಾಗಿ ಓಪನ್ ಮಾಡೋದು ನಂಗೆ ಬರ್ಲಿಲ್ಲ. ನೈಸ್. ಸೊ ಫ್ರೀಜಿಂಗ್ ಜಾಸ್ತಿ ಇದ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಆಗುತ್ತೆ. ಹೌದು. ನಂಗೆ ಲೆಮನ್ ಕೂಡ ಇಷ್ಟ ಆಯ್ತು. ಹಾಗೆ ಬ್ಲೂಬೆರಿ ನನ್ನ ಮಕ್ಳು ತುಂಬಾ ಕುಡಿತಾರೆ. ಸೊ ಎಲ್ಲಾದ್ರೂ ಬ್ಲೂಬೆರಿ ಅಂದ ತಕ್ಷಣ ಅದನ್ನೇ ತಗೊಳೋದು ಫಾಸ್ಟ್. ಸೊ ಬ್ಲೂಬೆರಿ ಕೂಡ ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ನೋಡಿದ್ರೆ ನನ್ನ ಮಗಳು ತುಂಬಾ ಹಠ ಮಾಡ್ತಾಳೆ, ನನಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಅಂತ. ಸೊ ನೆಕ್ಸ್ಟ್ ಅವಳನ್ನ ದಾವಣಗೆರೆಗೆ ಬಂದಾಗ ಮತ್ತೆ ಕರ್ಕೊಂಡ್ ಬರ್ತೀನಿ. ದಾವಣಗೆರೆ ಬಂದ್ರೆ ವಿಸಿಟ್ ಮಾಡಿ. ವಿತ್ ಫ್ಯಾಮಿಲಿ ಬರ್ತೀನಿ. ಸೊ ಮ್ಯಾಮ್ ಆಫೀಸಿಗೆ ಹೋಗೋಣ. ಆಫೀಸಲ್ಲಿ ಸ್ವಲ್ಪ ಮಾತಾಡಿ ಫ್ರಾಂಚೈಸಿ ಬಗ್ಗೆ ವಿಚಾರಿಸೋಣ. ಸೊ ನಿಮ್ ಫ್ಯಾಕ್ಟ್ರಿ ಕೂಡ ನೋಡಿದ್ವಿ ಮ್ಯಾಮ್, ತುಂಬಾ ಖುಷಿ ಆಯ್ತು. ಆಸ್ ಅ ಟೇಸ್ಟ್ ಆಲ್ಸೋ ಇಟ್ ಇಸ್ ಟು ಗುಡ್. ಅದು ಒಂದು ಫ್ರಾಂಚೈಸಿ ತಗೊಂಡು ನೀವು ಮಾಡ್ತಿದ್ದೀರಿ ಆಸ್ ಅನ್ ವಿಮೆನ್ ಎಂಟರ್ಪ್ರಿನರ್. ನಿಮ್ಗೆ ಈ ತರ ಮಾಡ್ಬೇಕು ಅಂತ ಏನಕ್ಕೆ ಬಂತು? ನಾನ್ ಬಂದು M.Com ಮಾಸ್ಟರ್ ಗ್ರಾಜುಯೇಟ್ ಇದು ದಾವಣಗೆರೆ ಯೂನಿವರ್ಸಿಟಿ ಇಂದಾನೆ. ಸೊ ಅದಾದ್ಮೇಲೆ ನಮ್ ಬ್ಯಾಂಕಿಂಗ್ ಸೆಕ್ಟರ್ ಫಸ್ಟ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ. ಬ್ಯಾಂಗ್ಳೂರು ನಿಮ್ಗೆ ಗೊತ್ತಿರತ್ತೆ ಬ್ಯಾಂಗ್ಳೂರ್ ಲೈಫ್ ಹೇಗೆ. ಇಲ್ಲಿ ನಾವು ಲೈಫ್ ಲೀಡ್ ಮಾಡಿ ಸಡನ್ ಆಗಿ ಬ್ಯಾಂಗ್ಳೂರ್ ಹೋದ್ರೆ ಅಲ್ಲಿ ಅಡ್ಜಸ್ಟ್ ಆಗಕ್ಕೆ ಎಷ್ಟು ಪ್ರಾಬ್ಲಮ್ ಇದೆ. ದಟ್ಟು ನಾನು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಅಲ್ಲಿ ಟಾರ್ಗೆಟ್ ಪ್ರೆಷರ್ ಎಲ್ಲ ಸ್ವಲ್ಪ ತುಂಬಾ ಹೆಕ್ಟಿಕ್. ಲೈಕ್ ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ಮತ್ತೆ ನೈಟ್ 9 ಗಂಟೆಗೆ ಬಂದು ಊಟ ಮಾಡಿ ಮಲ್ಗೋದು, ಇಷ್ಟೇ ಲೈಫ್. ಲೈಕ್ ರುಟೀನ್, ಅದೇ ರುಟೀನ್ ಆಗಿತ್ತು. ಸೊ ಅದಾದ್ಮೇಲೆ ಮದ್ವೆ ಆಗಿ ನಂಗ್ ಮಗು ಹುಟ್ಟದ್ಮೇಲೆನೆ ಸ್ವಲ್ಪ ಜಾಬ್ ಮ್ಯಾನೇಜ್ ಮಾಡಕ್ಕೆ ನಂಗೆ ತುಂಬಾ ಕಷ್ಟ ಅನ್ಸಿದ್ದು. ಸೊ
ಸೊ ಮನೇನು ನೋಡ್ಕೋಬೇಕು, ಮಗುನು ಪ್ಲಸ್ ವರ್ಕ್ ಅಂದ್ರೆ ಅದೇ ತುಂಬಾ ಡಿಫಿಕಲ್ಟಿ ಅದು. ಸೊ ಆವಾಗ ಸಡನ್ ಆಗಿ ನಾನು ಜಾಬ್ ಕ್ವಿಟ್ ಮಾಡಿದೆ. ಸೊ ಕ್ವಿಟ್ ಮಾಡಾದ್ಮೇಲೆ ಹಿಂಗೆ ಡೈಲಿ ಅದೇ ರುಟೀನ್, ಬೆಳಗ್ಗೆ ಎದ್ದೆಲ್ಲೂ ಅಡಿಗೆ ಮಾಡು, ಸ್ಕೂಲಿಗೆ ಕಳ್ಸು. ಸೊ ಆವಾಗ ನಾನು ಯೋಚನೆ ಮಾಡ್ಬೇಕಾದ್ರೆ ನಂದೇ ಓನ್ ಆಗಿ ಏನಾದ್ರು ಸ್ಟಾರ್ಟ್ ಮಾಡ್ಬೇಕಲ್ಲ ಅಂತ ಹೇಳಿ ನನ್ಗೆ ಅದೊಂದು ಥಿಂಕಿಂಗ್ ಬಂದಿದ್ದು. ಸೊ ಯಾವ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದಾಗತ್ತೆ, ಕ್ಲಿಕ್ ಆಗತ್ತೆ, ದಟ್ಟು ನಾವು ಮೈಸೂರಲ್ಲಿ ಇದ್ದಿದ್ದು. ಸೊ ನಮ್ಗೆ ನಮ್ ನೇಟಿವ್ ಅಲ್ಲೇ ಸ್ಟಾರ್ಟ್ ಮಾಡ್ಬೇಕು ಅನ್ನೋದೊಂದು ಇದಿತ್ತು, ಇಂಟೆನ್ಷನ್ ಇತ್ತು. ಸೊ ಆವಾಗ ಥಿಂಕ್ ಮಾಡ್ಬೇಕಾದ್ರೆ ಹೀಗೆ ನಾನು ಇನ್ಸ್ಟಾಗ್ರಾಮ್ ಸರ್ಚ್ ಮಾಡ್ತಾ ಇರ್ಬೇಕು, ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ನಂಗೆ ಫ್ರೆಶ್ಕೋ ಗೋಲಿ ಸೋಡದು ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ. ಸೊ ಅದಾದ್ಮೇಲೆ ನನ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ನಮ್ಮ ದಾವಣಗೆರೆಯಲ್ಲಿ ಗೋಲಿ ಸೋಡಾ ಯಾವ್ದು ಇರ್ಲಿಲ್ಲ ನನಗ್ ತಿಳಿದಿರೋ ಮಟ್ಟಿಗೆ. ಸೊ ಅದಕ್ಕೆ ನಾವ್ ಇದನ್ನೇ ಯಾಕೆ ಸ್ಟಾರ್ಟ್ ಮಾಡ್ಬಾರ್ದು ಅಂತ ಹೇಳಿ ಸೊ ನಾನು ಪರ್ಟಿಕ್ಯುಲರ್ ದಿನ ಆಯ್ತು ಈಗ ದಾವಣಗೆರೆಗೆ, ಅಂದ್ರೆ ಮುಂಚೆ ಮೈಸೂರು ಮತ್ತೆ ಬೆಂಗಳೂರಲ್ಲಿ ವರ್ಕ್ ಮಾಡಿದ್ರೆ. ಹೌದು. So ದಾವಣಗೆರೆ ಬಂದ್ ಎಷ್ಟು ದಿನ ಆಯ್ತು? ಸೊ ದಾವಣಗೆರೆ ನಾವು ಬಂದು ಲೈಕ್ ಜೂನ್ ಮಂತ್ ಅಲ್ಲಿ ನಾವು ಶಿಫ್ಟ್ ಆಗಿದ್ದು ಮೈಸೂರಿಂದ ದಾವಣಗೆರೆ. 7 months ಆಯ್ತು. ಸೊ ದಾವಣಗೆರೆ ಬಂದು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಕೂಡ ಜೂನ್ ಮಂತ್ ಅಲ್ಲೇನೆ. ಬಂದ ತಕ್ಷಣ ಅಲ್ಲೇ ರಿಸರ್ಚ್ ಅಲ್ಲಿಂದಾನೆ ಸ್ಟಾರ್ಟ್ ಮಾಡಿದ್ರಿ? ಹೌದು ಹೌದು. ರಿಸರ್ಚ್ ಎಲ್ಲ ಕಾಂಟ್ಯಾಕ್ಟ್ಸ್ ಎಲ್ಲ ಅಲ್ಲಿಂದಾನೆ ಬೆಳೆಸಿ. ಹೌದು. ನೀವು ಈ ಫ್ರಾಂಚೈಸಿ ರೀಚ್ ಆಗಕ್ಕೆ ಎಷ್ಟು ಕಷ್ಟ ಆಯ್ತು? ಅಂದ್ರೆ ಈಸಿ ಆಯ್ತಾ, ಕಷ್ಟ ಆಯ್ತಾ? ಸರ್ ಕಷ್ಟ ಅಂತ ಹೇಳಿದ್ರೆ ದಾವಣಗೆರೆಯಿಂದ ತುಂಬಾ ಜನ ಅಪ್ರೋಚ್ ಮಾಡಿದ್ರು ಫ್ರಾಂಚೈಸಿಗೋಸ್ಕರ ಅಂತ ಹೇಳಿ. ಸೊ ನಾವು ಬ್ಯಾಂಗ್ಳೂರ್ ವಿಸಿಟ್ ಮಾಡಿದ್ವಿ, ಚಿಂತಾಮಣಿ ಎಲ್ಲ ವಿಸಿಟ್ ಮಾಡಿ ಬ್ಯಾಂಗ್ಳೂರ್ ಅಲ್ಲಿ ಎಲ್ಲ ಬೇರೆ ಔಟ್ಲೆಟ್ಸ್ ಎಲ್ಲ ವಿಸಿಟ್ ಮಾಡಿದ್ವಿ. ಸೊ ಅವರಿಂದ ಫೀಡ್ಬ್ಯಾಕ್ ಎಲ್ಲ ತಗೊಂಡ್ವಿ ಹೇಗಿದೆ. ನಾವು ದಟ್ಟು ಸಮ್ಮರ್ ಅಲ್ಲಿ ವಿಸಿಟ್ ಮಾಡಿದ್ದು. ಸೊ ಸಮ್ಮರ್ ಅಲ್ಲಿ ಆಬ್ವಿಯಸ್ಲಿ ಕೋಲ್ಡ್ ಡ್ರಿಂಕ್ಸ್ ಬಿಸ್ನೆಸ್ ಸ್ವಲ್ಪ ಫಾಸ್ಟ್ ಮೂವಿಂಗ್ ಇರತ್ತೆ. ಸೊ ಸಮ್ಮರ್ ಅಲ್ಲಿ ವಿಸಿಟ್ ಮಾಡಿದ್ದು ಒಂದ್ 2-3 ಔಟ್ಲೆಟ್ ನಾವು ವಿಸಿಟ್ ಮಾಡಿದ್ವಿ, ಅವರಿಂದ ಫೀಡ್ಬ್ಯಾಕ್ ಎಲ್ಲ ತಗೊಂಡ್ವಿ. ಸೊ ಯಾವ ತರ ಇದೆ ಟೇಸ್ಟ್ ವೈಸ್ ನಾವು ಟೇಸ್ಟ್ ಎಲ್ಲ ನೋಡಿ ಓಕೆ. ಮೈಸೂರಲ್ಲಿ PVR ಅಲ್ಲೆಲ್ಲ ಟೇಸ್ಟ್ ಮಾಡ್ತಾ ಇದ್ವಿ ಗೋಲಿ ಸೋಡಾ. ಸೊ ನಂಗೆ ಅವಾಗ ಅಂದ್ರೆ ನಾವು ಚಿಕ್ಕವ್ರು ಇರ್ತಾ ನೋಡಿದ್ದು ಪ್ಲೇನ್ ಸೋಡಾ. ಸೊ ಇವಾಗ ಫ್ಲೇವರ್ಡ್ ಸೋಡಾ ಎಲ್ಲ ಬರುತ್ತೆ. ಸೊ ನನ್ಗೆ ಏನಂದ್ರೆ ಅದು PVR ಅಲ್ಲಿ ಟೇಸ್ಟ್ ಮಾಡಿದಾಗ ಸ್ವಲ್ಪ ಕೈ ಟೇಸ್ಟ್ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ನನ್ಗೆ. ಸೊ ಇದು ಪರ್ಟಿಕ್ಯುಲರ್ಲಿ ಫ್ರೆಶ್ಕೋದ್ ನಾವ್ ಯಾಕೆ ಚೂಸ್ ಮಾಡಿದ್ರೆ ಅಂದ್ರೆ ಬೇರೆ ಬೇರೆ ಫ್ರಾಂಚೈಸಸ್ ಇದೆ. ಫ್ರೆಶ್ಕೋದ್ ಯಾಕೆ ಅಂದ್ರೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ ಬೇರೆ ಪ್ರಾಡಕ್ಟ್ ಗೆ. ನಾನು ಟೇಸ್ಟ್ ಮಾಡ್ದಂಗೆ ಇದು ಯಾವುದು ಹಾರ್ಶ್ ಅನ್ಸಲ್ಲ. ಹೌದು. ಸೊ ಮೈಲ್ಡ್ ಆಗಿ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಹೌದು. ಸೊ ಅದು ನಿಮ್ಗೆ ಅದು ಇಷ್ಟ ಆಗಿದ್ದು. ಸೊ ಅದಾದ್ಮೇಲೆ ಫೀಡ್ಬ್ಯಾಕ್ ಎಲ್ಲ ಪಾಸಿಟಿವ್ ಆಗಿ ಇತ್ತು. ಸೊ ನನ್ಗೆ ಎಸ್ಪೆಷಲಿ ಬೀಂಗ್ ಅ ವಿಮೆನ್, ಸೊ ನನ್ಗೆ ಇದು ಮ್ಯಾನೇಜ್ ಮಾಡ್ಬೋದು ಈ ಬಿಸ್ನೆಸ್ ಅಂತ ಹೇಳಿ ಸೊ ಇದನ್ನ ಸ್ಟಾರ್ಟ್ ಮಾಡಿದ್ದು. ಫ್ರಾಂಚೈಸಿ ಕಾಸ್ಟ್ ಬಂದು ಅವರು ಸರ್ಟೆನ್ ಅಮೌಂಟ್ ಇದ್ ಮಾಡ್ತಾರೆ. ಸೊ ಅದು ನಾವು ಪೇ ಮಾಡಿ, ಸೊ ಅದಾದ್ಮೇಲೆ ಎಕ್ಸ್ಟ್ರಾ ನಮ್ದು ಇರತ್ತಲ್ಲ ಲೈಕ್ ಸಣ್ಣ ಪುಟ್ಟ ವರ್ಕ್ ಗಳೆಲ್ಲ ಇರತ್ತೆ. ಸೊ ಅದೆಲ್ಲ ನಾವ್ ಇದ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸೊ ಸಣ್ಣ ಪುಟ್ಟ ವರ್ಕ್ ಅಂದ್ರೆ ನಿಮ್ಗೆ ಯಾವ ತರ ಇರುತ್ತೆ? ಪ್ಲಂಬರಿಂಗ್ ವರ್ಕ್ ಇರತ್ತೆ, ಸೊ RO ಇದಿರತ್ತೆ, ಫಿಲ್ಟರ್ ಎಲ್ಲ ಇನ್ಸ್ಟಾಲೇಷನ್ ಇರತ್ತೆ. ಸೊ ಮತ್ತೆ ನಮ್ಗೆ ಎಕ್ಸ್ಟ್ರಾ ಬಾಟಲ್ಸ್ ಎಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಬಿಲ್ಡಿಂಗ್ ಸ್ಟಾರ್ಟ್ ಬಿಲ್ಡಿಂಗ್ ಪ್ರಾಪರ್ ಬಿಲ್ಡಿಂಗ್ ಇದ್ರೆ ನಮ್ಗೆ ಇದಾಗತ್ತೆ. ಸೊ ಬಿಲ್ಡಿಂಗ್ ಅಲ್ಲಿಂದ ನಮ್ದು ಪ್ಲಂಬರಿಂಗ್ ವರ್ಕ್ ಬರುತ್ತೆ, ಎಲೆಕ್ಟ್ರಿಷಿಯನ್ ವರ್ಕ್. ಸೊ ಅದೆಲ್ಲ ಇದಾದ್ಮೇಲೆ ಇದಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇನಿಷಿಯಲ್ ನೀವು ಪೇ ಮಾಡಿರ್ತೀರಿ, ಹಾಗೆ ಮಷಿನರಿಗೆ ಎಕ್ಸ್ಟ್ರಾ ಪೇಮೆಂಟ್ ಇರುತ್ತಾ? ಆ ಫ್ರಾಂಚೈಸಿನಲ್ಲೇ ಎಲ್ಲ ಬಂದೋಗುತ್ತೆ? ಇಲ್ಲ, ಫ್ರಾಂಚೈಸಿ ಕಾಸ್ಟ್ ಅಲ್ಲೇನೆ ನಮ್ಗೆ ಮೆಷಿನರಿ ಪ್ಲಸ್ ಸರ್ಟೆನ್ ಅಮೌಂಟ್ ಇದು ಬಾಟಲ್ಸ್ ಇರತ್ತೆ, ಇಷ್ಟು ಬಾಟಲ್ಸ್ ಅಂತ ಹೇಳಿ ಕೊಡ್ತಾರೆ. ಸೊ ಇನ್ಶಿಯಲಿ ಲಿಕ್ವಿಡ್ ಬಾಟಲ್ಸ್, ರಾ ಮೆಟೀರಿಯಲ್ಸ್ ಏನಿರುತ್ತೆ ಇನ್ಶಿಯಲಿ ಅದೆಲ್ಲ ಫ್ರಾಂಚೈಸಿ ಇದ್ರಲ್ಲೇ ಬರುತ್ತೆ. ಸೊ ಅದಾದ್ಮೇಲೆ ನಾವ್ ಎಕ್ಸ್ಟ್ರಾ ಏನ್ ಪರ್ಚೇಸ್ ಮಾಡ್ತೀವಿ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಪರ್ಚೇಸ್ ಮಾಡ್ಬೇಕು. ಬಾಟಲ್ಸ್ ಬರುತ್ತೆ ಫಸ್ಟ್ ಇನಿಷಿಯಲಿ ನಮ್ಗೆ ಫ್ರಾಂಚೈಸಿ ತಗೊಂಡ್ರೆ ಒಂದು ಬ್ರಷ್ ವಾಶ್ ಮೆಷಿನ್, ವಾಟರ್ ವಾಶ್ ಮೆಷಿನ್, ಲಿಕ್ವಿಡ್ ಫಿಲ್ಅಪ್ ಮೆಷಿನ್, ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೋಡಾ ಮ್ಯಾನುಫ್ಯಾಕ್ಚರಿಂಗ್ ಮೆಷಿನ್ ಬರುತ್ತೆ, ಗ್ಯಾಸ್ ಅಂಡ್ ಏರ್ ಫಿಲ್ಲಿಂಗ್ ಬರುತ್ತೆ. ಸೊ ಅದಾದ್ಮೇಲೆ ನಮ್ಗೆ 7,500 ಬಾಟಲ್ಸ್ ಇನಿಷಿಯಲಿ ನಮಗೆ ಕೊಟ್ಟಿರ್ತಾರೆ. ಸೊ ಅದು ನಮ್ಗೆ ಮ್ಯಾನೇಜ್ ಆಗಿಲ್ಲ ಅಂತ ಮತ್ತೆ ನಾವು ಎಕ್ಸ್ಟ್ರಾ ಬಾಟಲ್ಸ್ ತರಿಸಿದ್ವಿ. ಸೊ ಅದು ಎಕ್ಸ್ಟ್ರಾ ಏನ್ ತರಿಸ್ತೀವಿ ಅದಕ್ಕೆ ನಾವು ಎಕ್ಸ್ಟ್ರಾ ಸೆಪರೇಟ್ ಪೇ ಫ್ರಾಂಚೈಸಿನಲ್ಲಿ 7,500 ಬಾಟಲ್ಸ್ ಇರುತ್ತೆ. ನಿಮ್ಮ ಹತ್ರ ಎಷ್ಟು ಬಾಟಲ್ಸ್ ಇದೆ ಈಗ? ನಮ್ಮ ಹತ್ರ ಅರೌಂಡ್ 18,000 ಬಾಟಲ್ಸ್ ಇದೆ. 18,000 ಅಂದ್ರೆ ನೀವು ಅರೌಂಡ್ 10,000 ಬಾಟಲ್ಸ್ ಎಕ್ಸ್ಟ್ರಾ ಪರ್ಚೇಸ್ ಮಾಡಿದ್ದೀರಾ? ಹೌದು. ಈಗ ರೈನಿ ಸೀಸನ್ ಅಲ್ಲಿ ಎಲ್ಲ ಆದ್ರೆ ನಾವು ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ ಬಾಟಲ್ ರಿಟರ್ನ್ ಬರಕ್ಕೆ. ಸೊ ಆ ಟೈಮಲ್ಲಿ ಸ್ವಲ್ಪ ಕಡಿಮೆ ಟರ್ನ್ ಆಗೋದು ನಮ್ಗೆ. ಸಮ್ಮರ್ ಅಲ್ಲಿ ಬೇಗ ಸರ್ಕ್ಯುಲರ್ ಆಗ್ಬಿಡತ್ತೆ, ಟರ್ನ್ ಆಗತ್ತೆ. ಸಮ್ಮರ್ ಅಲ್ಲೂ ರಿಕ್ವೈರ್ಮೆಂಟ್ ಜಾಸ್ತಿ ಇರತ್ತೆ. ಸೊ ನಮ್ಗೆ ಟೆನಿಕಾಸ್ಟ್ ನಾವು ಫ್ಯಾಕ್ಟ್ರಿಲಿನೇ ನಮ್ಗೆ 40 to 50 ಕ್ರೇಟ್ಸ್ ರೆಡಿ ಇರ್ಬೇಕು, ಮ್ಯಾನುಫ್ಯಾಕ್ಚರ್ ಆಗಿ ರೆಡಿ ಇರ್ಬೇಕು. ಸೊ ಡಿಸ್ಟ್ರಿಬ್ಯೂಟರ್ ನಾವು ಕೊಡ್ಬೇಕು ಅಂದ್ರೆ ನಮ್ಗೆ ರೆಡಿ ಇರ್ಬೇಕು. ಸೊ ಅದೆಲ್ಲ ಆ ಪರ್ಪಸ್ಗೆ ನಾವು ಎಕ್ಸ್ಟ್ರಾ ಬಾಟಲ್ಸ್ ನಾವು ಮತ್ತೆ ಆರ್ಡರ್ ಮಾಡಿ ತರ್ಸ್ಕೊಂಡು ರೆಡಿ ಇಟ್ಟಿರ್ತೀವಿ ನಾವು.
ಗೋಲಿ ಸೋಡಾ ಬಂದು ನಮ್ದು ಒಂದು ಟ್ರೆಡಿಷನಲ್ ಡ್ರಿಂಕ್ ಅನ್ಸತ್ತೆ ನಮ್ಗೆ. ನಾವು ಚಿಕ್ಕವ್ರ ಇರ್ತಾ ಏನು ಕುಡಿತಾ ಇದ್ವಿ. ಸೊ ಅದು ಮತ್ತೆ ಏನ್ ಹೇಳ್ತಾರೆ, ಮತ್ತೆ ನಾವು ಮತ್ತೆ ಹಳೆ ತರ ಟ್ರೆಂಡ್ ನ ರೀಚ್ ಓಲ್ಡ್ ಟ್ರೆಂಡ್ ನ ನಾವು ನೀವು ಇದರಲ್ಲಿ ರೀಚ್ ಮಾಡ್ಬೇಕು ಅಂತ ಇದ್ದಿದ್ದು. ಅಂದ್ರೆ ನಿಮ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಪರ್ಚೇಸ್ ಮಾಡಿ ಬಿಲ್ಡಿಂಗ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಎಷ್ಟು ಖರ್ಚು ಬಂದ ಆಸ್ ಅಪ್ರಾಕ್ಸಿಮೇಟ್ ನಂಬರ್? ಓವರ್ ಆಲ್ ಅಂತ ಹೇಳಿದ್ರೆ ಅಪ್ ಟು 35 to 38 lakhs. 38 lakhs ನಿಮ್ಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇನಿಷಿಯಲಿ. ಇನಿಷಿಯಲಿ ಇನ್ವೆಸ್ಟ್ಮೆಂಟ್ ಅಷ್ಟು ಬೇಕಾಗತ್ತೆ. ನಿಮ್ಗೆ ಅದೇ ತರ ಸ್ವಲ್ಪ ರೆಸ್ಪಾನ್ಸ್ ಸಿಗ್ತಿದೆ as ನೀವು 8 months ಇಂದ ವರ್ಕ್ ಆಗ್ತಿರೋದು? ಫ್ರಮ್ ದ ಡೇ ಒನ್ ನಮ್ಗೆ ಇಲ್ಲಿ ತನಕ ಏನಿದೆ ಯಾವ ಮಂತ್ ಅಲ್ಲೂ ನಾವು ಲಾಸ್ ಅಂತ ಹೇಳಿ ಫೇಸ್ ಮಾಡಿಲ್ಲ. ಸೊ ನಮ್ಮ ಇವನ್ ಇನ್ ರೈನಿ ಸೀಸನ್ ಅಲ್ಲಿ ವಿಂಟರ್ ಅಲ್ಲೂ ಕೂಡ ನಮ್ದು ಎಕ್ಸ್ಪೆನ್ಸಸ್ ಏನಿದೆ ಅದು ಕವರ್ ಆಗೋ ತನಕ ನಮ್ಗೆ ಇನ್ಕಮ್ ರಿಟರ್ನ್ ಬಂದಿದೆ ಅದರಿಂದ. ಸೊ ನಾವ್ ಇನ್ನು ಪ್ರಾಫಿಟ್ ಏನಿದೆ ಈ ಸಮ್ಮರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಟರ್ನ್ಓವರ್ ಅಲ್ಲಿ ಜಾಸ್ತಿ ಸಿಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ನಮ್ಗೆ ಇದು ಫಸ್ಟ್ ಸಮ್ಮರ್ ಆಗಿರೋದ್ರಿಂದ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಆಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಹೌದು. ಸೊ ಯಾವ ತರ ಇದೆ? ಸೊ ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡಿದಂಗೆ ರೆಸ್ಪಾನ್ಸ್ ಚೆನ್ನಾಗೇ ಇದೆ ನಮ್ಗೆ. ಎಲ್ಲ ಫೀಡ್ಬ್ಯಾಕ್ ಎಲ್ಲ ಕೆಲವರು ಈ ಬ್ಯಾಂಗ್ಳೂರ್ ಸೈಡ್ ಎಲ್ಲ ಹೋಗಿರೋರು ನಾವ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಟೇಸ್ಟ್ ಮಾಡಿದ್ವಿ ಆತರ ಎಲ್ಲ ಫೀಡ್ಬ್ಯಾಕ್ ಕೊಟ್ಟಿದ್ರು. ಸೊ ಇಲ್ಲಿ ಲೋಕಲ್ ನಾವು ಕೆಲವರಿಗೆ ಟ್ರೈ ಮಾಡ್ಸಿದ್ವಿ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ. ಸೊ ಲೋಕಲ್ ಫೀಡ್ಬ್ಯಾಕ್ ಗೋಸ್ಕರ ಅಂತಾನೆ ಸ್ವಲ್ಪ ಜನಕ್ಕೆ ನಾವು ಕೊಟ್ಟು ಫೀಡ್ಬ್ಯಾಕ್ ತಗೊಂಡ್ವಿ. ಸೊ ಟೇಸ್ಟ್ ವೈಸ್ ಎಲ್ಲ ಫೀಡ್ಬ್ಯಾಕ್ ಚೆನ್ನಾಗಿದೆ. ಸೊ ರೀಚ್ ಚೆನ್ನಾಗಿ ಸಿಗ್ತಿದೆ ನಿಮ್ಗೆ? ಹೌದು. ಸೊ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ? ಸೊ ಟೋಟಲಿ 4 members ಇದ್ದಾರೆ. ಅದ್ರಲ್ಲಿ ಇಬ್ರು ಬಂದು ಲೇಡೀಸ್ ಇದ್ದಾರೆ, ಇಬ್ರು ಜೆಂಟ್ಸ್ ಇದ್ದಾರೆ. ಸೊ 50% ಮೇಲ್ ಅಂಡ್ 50% ಫೀಮೇಲ್ಸ್ ಇದ್ದಾರೆ. ಅಂದ್ರೆ ಎಲ್ಲರಿಗೂ ವರ್ಕ್ ಡಿವೈಡ್ ಆಗಿರುತ್ತೆ. ಸೊ ಮಾರ್ಕೆಟಿಂಗ್ ಅಂತ ಬಂದ್ರೆ ಕಂಪನಿ ಕಡೆಯಿಂದ ಮಾರ್ಕೆಟಿಂಗ್ ಏನಾದ್ರು ಹೆಲ್ಪ್ ಸಿಗುತ್ತಾ? ಸೊ ಮಾರ್ಕೆಟಿಂಗ್ ಪ್ರಾಪ್ಸ್ ಏನಿದೆ ಅದೆಲ್ಲ ಕಂಪನಿ ಕಡೆಯಿಂದಾನೆ ನಮ್ಗೆ ಪ್ರೊವೈಡ್ ಮಾಡ್ತಾರೆ. ಫ್ರೆಶ್ ಪವರ್ ಇಂದಾನೆ ಪ್ರೊವೈಡ್ ಮಾಡ್ತಾರೆ. ಟಿಲ್ ನಾವು ಫ್ರಮ್ ದ ಡೇ ಒನ್ ಇಂದ ಟಿಲ್ ನಾವು ಏನಿದೆ ಮಾರ್ಕೆಟಿಂಗ್ ಪ್ರಾಪ್ಸ್ ಏನೇ ರಿಕ್ವೈರ್ಮೆಂಟ್ಸ್ ಇದ್ರು ಸೊ ಅದೆಲ್ಲ ಕಂಪನಿ ಕಡೆಯಿಂದಾನೆ ಸಪ್ಲೈ ಆಗುತ್ತೆ. ಸೊ ನೀವು ಎಕ್ಸ್ಟ್ರಾ ಬಾಟಲ್ಸ್ ಅಂದ್ರೆ ಪೇ ಮಾಡ್ಬೇಕು ಅಂತಂದ್ರೆ ಈ ತರ ಸ್ಟಿಕ್ಕರ್ಸ್ ಆಗ್ಲಿ, ಲೇಬಲಿಂಗ್ ಆಗ್ಲಿ, ಆ ಫಿಲ್ಲಿಂಗ್ ಮೇಲೆ ಕ್ಯಾಪ್ ಇದು ಮಾಡೋದು, ಸೀಲಿಂಗ್ ಆಗ್ಲಿ, ಅದೆಲ್ಲ ನೀವು ಪ್ರತಿ ಸತನೇ ಎಕ್ಸ್ಟ್ರಾ ಪೇ ತಗೋದು ಮಾಡಿ? ಹೌದು. ಇದು ಲೇಬಲಿಂಗ್ ಏನಿದೆ, ಈ ಲೇಬಲಿಂಗ್, ಈ ಕವರ್ ಮತ್ತೆ ಇಲ್ಲಿ ಕಾಯಿನ್ ಇದೇನ್ ಇದ್ ಮಾಡ್ತೀವಿ ಇದೆಲ್ಲ ಪೇಬಲ್ ಇರುತ್ತೆ. ಸೊ ಮಾರ್ಕೆಟಿಂಗ್ ಪ್ರಾಪ್ಸ್ ನಮ್ಗೆ ಬ್ಯಾನರ್ಸ್, ಸಪೋಸ್ ಪೋಸ್ಟರ್ಸ್ ಎಲ್ಲ ಬೇಕಿದ್ರೆ ಅದೆಲ್ಲ ಯಾವುದು ನಂಬರ್ಸ್ ಆತರ ಎಲ್ಲ ಬರುತ್ತಾ? ಸೊ ಮಾರ್ಕೆಟಿಂಗ್ ನೀವು ಎಷ್ಟು ಯಾವ ವೇನಲ್ಲಿ ಚೂಸ್ ಮಾಡಿದಿರಾ ಇಲ್ಲಿ? ಸೊ ಇನಿಷಿಯಲ್ ಬಂದು ಮಾರ್ಕೆಟಿಂಗ್ ನಾವೇ ಶಾಪ್ ಟು ಶಾಪ್ ವಿಸಿಟ್ ಮಾಡಿ ನಮ್ ಪ್ರಾಡಕ್ಟ್ ನ ಅಪ್ರೋಚ್ ಮಾಡಿದ್ವಿ. ಸೊ ನಮ್ಗೆ ರೆಸ್ಪಾನ್ಸ್ ಚೆನ್ನಾಗ್ ಸಿಕ್ತು. ಸೊ ಅದಾದ್ಮೇಲೆ ಡಿಜಿಟಲ್ ಮೀಡಿಯಾ ಥ್ರೂ ಲೈಕ್ ಇನ್ಸ್ಟಾಗ್ರಾಮ್ಸ್ ಅದ್ರಲ್ಲೆಲ್ಲ ನಾವು ಮಾರ್ಕೆಟಿಂಗ್ ಮಾಡಿಸಿದೀವಿ. ಸೊ ದಾವಣಗೆರೆ ಜನಕ್ಕೆ ಫ್ರೆಶ್ಕೋ ಜ್ಯೂಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬೋದಾ ಒಂದೆರಡು ಮಾತು? ಸೊ ಫ್ರೆಶ್ಕೋ ಬಂದು ನೇಮ್ ಏನಿದೆ ಫ್ರೆಶ್ಕೋ ಅದೇ ತರ ಫ್ರೆಶ್ ಆಗೇ ಇರುತ್ತೆ. ಸೊ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ನೀವೇ ನೋಡಿದ್ರೆ ಲೈಕ್ ಕ್ವಾಲಿಟಿ ಚೆಕಿಂಗ್ ಆಗೇನೆ ಪ್ರಾಡಕ್ಟ್ ಫೈನಲ್ ಔಟ್ಪುಟ್ ಏನ್ ಬರುತ್ತೆ ಎಲ್ಲ ಕ್ವಾಲಿಟಿ ಚೆಕಿಂಗ್ ಆಗೇನೆ ಬರೋದು. ಸೊ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ತುಂಬಾ ಹೈಜೀನ್ ಮೇಂಟೈನ್ ಮಾಡಿ ನಾವು ಪ್ರೊಡಕ್ಷನ್ ಮಾಡೋದು. ಸೊ ಎಲ್ಲರೂ ಟೇಸ್ಟ್ ಮಾಡ್ಬೋದು. ಸೊ ಅದರ್ ದ್ಯಾನ್ ನಿಮ್ಗೆ ಈ ತರ ನೀವು ಫ್ರಾಂಚೈಸಿ ತಗೊಂಡ್ರೆ ನೀವು ಅದರ್ ಹೊಸಬ್ರಿಗೆ ಯಾರಾದ್ರೂ ಫ್ರಾಂಚೈಸಿ ತಗೊಂಡು ಈ ತರ ಮಾಡ್ಬೇಕು ಅನ್ನೋರ್ಗೆ ಯಾವ ಸಜೆಷನ್ ಕೊಡಕ್ ಇಷ್ಟಪಡ್ತೀರಾ? ಸೊ ಫ್ರಾಂಚೈಸಿ ಲೈಕ್ ಏನು ಅಂದ್ರೆ ಇದೆಲ್ಲ ನಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ದಾವಣಗೆರೆಯಲ್ಲಿ ಸ್ವಲ್ಪ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಕೆಲವು ಏರಿಯಾಸ್ ಅಲ್ಲಿ ರಿಕ್ವೈರ್ಮೆಂಟ್ಸ್ ಕಡಿಮೆ ಇರುತ್ತೆ. ಸೊ ಅದೆಲ್ಲ ನೋಡ್ಕೊಂಡು ಇನ್ವೆಸ್ಟ್ ಮಾಡೋದು ಒಳ್ಳೇದು ಅಂತ ನಾನು ಹೇಳೋದು. ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಅದು ಏರಿಯಾ ಎಷ್ಟು ಕವರೇಜ್ ಆಗುತ್ತೆ ಹೌದು ಸಿಗುತ್ತೆ ಅನ್ನೋದು ನೋಡ್ಕೊಂಡು. ಹೌದು, ಯಾಕಂದ್ರೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಲ್ಲ, ಇಟ್ಸ್ 30 lakhs ಅಂತ ಹೇಳಿದ್ರೆ ಇಟ್ಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಸೊ ಅವರ ಏರಿಯಾ ಸರ್ವೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಸೊ ಕಂಪನಿ ಅಪ್ರೋಚ್ ಮಾಡ್ದಂಗೆ ಆಲ್ಮೋಸ್ಟ್ 1.5 to 2 lakhs ಪರ್ ಮಂತ್ ನಿಮ್ಗೆ ಟರ್ನ್ ಓವರ್ ಸಿಗುತ್ತೆ ಅಂತ ಕಂಪನಿ ನಾನ್ ಕೆಲವು ವಿಡಿಯೋಸ್ ಪ್ರೀವಿಯಸ್ ನೋಡಿದಾಗೆ ಅಷ್ಟೊಂದು ನಿಮ್ಗೆ ರೀಚ್ ಸಿಕ್ಕಿದೆ? ನಮ್ಗೆ ಆಗಿದೆ ಸರ್, ನಮ್ಗೆ ಆಗಿದೆ, ಅದು ರೀಚ್ ಆಗಿದೆ. ನಾನು ಅದೇ ಹೇಳಿದ ಡೇ ಒನ್ ಇಂದ ನಮ್ಗೆ ಎಲ್ಲೂ ನಾವು ಲಾಸ್ ಅಂತ ಏನು ಫೇಸ್ ಮಾಡಿಲ್ಲ. ಈವನ್ ಇನ್ ರೈನಿ ಸೀಸನ್ ಅಲ್ಲೂ ಕೂಡ ಸೊ ಲಾಸ್ ಅಂತ ನಾವು ಯಾವ ಮಂತ್ ಅಲ್ಲೂ ನಾವು ಫೇಸ್ ಮಾಡಿಲ್ಲ. ನೋಡ್ಬೇಕು ಈ ಸಮ್ಮರ್ ಅಲ್ಲೇ ನಿಮ್ಗೆ ಆಲ್ಮೋಸ್ಟ್ ಬಿಗ್ ರೀಚ್ ಸಿಗ್ಬೋದು ಅಂತ ಹೌದು ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟೇಷನ್ ಇದೆ.
ನೆಕ್ಸ್ಟ್ ಮಾರ್ಚ್ ಅಲ್ಲಿ ಒಂದು ನಿಮ್ ಎಕ್ಸ್ಪೆಕ್ಟೇಷನ್ ರೀಚ್ ಆದ್ಮೇಲೆ ನಮ್ಗೊಂದು ರಿವ್ಯೂ ಕೊಡಿ ಯಾವ ತರ Sure, sir, ಸಿಕ್ತು. sure. ಮಾರ್ಕೆಟಿಂಗ್ ಚೂಸ್ ಮಾಡಿರೋದು ಯಾವ ತರ ಚೂಸ್ ಮಾಡಿದ್ರೆ ಅಂದ್ರೆ ನೀವು ಮಾರ್ಕೆಟಿಂಗ್ ಎಲ್ಲಿ ನೀವೇ ಮಾರ್ಕೆಟಿಂಗ್ ಮಾಡ್ತಿದ್ದೀರಾ ಅಲ್ಲ ಅದರ್ ಸೋರ್ಸಿಂಗ್ ಕೊಟ್ಟಿದ್ದೀರಾ? ಸರ್ ಅದರ್ ಸೋರ್ಸಿಂಗ್ ಅಂತ ಎಲ್ಲೂ ಕೊಟ್ಟಿಲ್ಲ, ಯಾಕಂದ್ರೆ ನಮ್ ಇನಿಷಿಯಲಿ ಇದು ನಾವೇ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ನಾವೇ ಸ್ವಲ್ಪ ಮುಂದೆ ನಿಂತು ಮಾಡಿದ್ರೆ ನಮ್ಗೆ ಮಾರ್ಕೆಟ್ ಅಲ್ಲಿ ಫೀಡ್ಬ್ಯಾಕ್ ಏನಿದೆ ಎಲ್ಲ ನಮ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಸೊ ಥರ್ಡ್ ಪರ್ಸನ್ ಇಂದ ನಾವು ಬೇರೆ ಬೇರೆ ರೀತಿ ಕೇಳೋದಕ್ಕಿಂತ ನಾವು ಡೈರೆಕ್ಟ್ ಆಗಿ ನಾವೇ ಶಾಪ್ಸ್ ವಿಸಿಟ್ ಮಾಡ್ತೀವಿ. ಸೊ ವೀಕ್ಲಿ ಒನ್ಸ್ ಆ ತರ ವಿಸಿಟ್ ಮಾಡ್ತೀವಿ. ಫೀಡ್ಬ್ಯಾಕ್ ಏನಿರುತ್ತೆ, ಟೇಸ್ಟ್ ಹೇಗಿದೆ, ಟೈಮ್ಸ್ ಸ್ವೀಟ್ನೆಸ್ ಜಾಸ್ತಿ ಆಗಿರುತ್ತೆ, ಟೈಮ್ಸ್ ಸ್ವೀಟ್ನೆಸ್ ಕಡಿಮೆ ಆಗಿರುತ್ತೆ. ಸೊ ಆ ತರ ಫೀಡ್ಬ್ಯಾಕ್ ಎಲ್ಲ ಶಾಪ್ ಟು ಶಾಪ್ ನಾವು ಕೇಳ್ಬಿಟ್ಟು ಸೊ ಅಲ್ಲಿದ ಫೀಡ್ಬ್ಯಾಕ್ ಕರೆಕ್ಷನ್ ಏನಿದೆ ಇಲ್ಲಿ ಕರೆಕ್ಷನ್ ಮಾಡ್ಬಿಟ್ಟು ನಾವು ಫೈನಲ್ ಸಪ್ಲೈಗೆಲ್ಲ ಎಷ್ಟು ವೆಹಿಕಲ್ ಯೂಸ್ ಮಾಡ್ತಿದ್ದೀರಾ ಆಗಿದ್ರೆ? ಸೊ ಸಪ್ಲೈಗೆ ಪ್ರೆಸೆಂಟ್ ನಾವು ಡಿಸ್ಟ್ರಿಬ್ಯೂಟರ್ ಕೊಟ್ಟಿದ್ದೀವಿ. Okay. ಸೊ ಡೈರೆಕ್ಟ್ ಫ್ಯಾಕ್ಟರಿಯಿಂದ ನಾವು ಕೊಡ್ತಿಲ್ಲ, ಡಿಸ್ಟ್ರಿಬ್ಯೂಟರ್ ಬಂದು ತಗೊಂಡ್ ಹೋಗ್ತಾರೆ. ಸೊ ನಮ್ಗೆ ದಾವಣಗೆರೆ ಅಪ್ ಟು ಹರಿಹರ ಟು ಚನ್ನಗಿರಿ ಅಂತ ಹೇಳಿದ್ರೆ ನಮ್ಗೆ 4 ಡಿಸ್ಟ್ರಿಬ್ಯೂಟರ್ಸ್ ಇದಾರೆ, 4 ಜನ ಇದ್ದಾರೆ. ಡೆಲಿವರಿ ಮಾತ್ರ ಅವ್ರದ್ದು, ಸೊ ಮಾರ್ಕೆಟಿಂಗ್ ನೀವು ಮಾಡ್ತಿದ್ದೀರಾ? ಹೌದು ಹೌದು. ಸೊ ಮಾರ್ಜಿನ್ ಯಾವ ತರ ಇರುತ್ತೆ ನಾನು 18.5 19 rupees ಅವ್ರ ಶಾಪ್ಸ್ ಗೆ ರಿಟೇಲರ್ಸ್ ಗೆ ಕೊಡ್ತಾರೆ. MRP ಬಂದ್ಬಿಟ್ಟು MRP ಬಂದು 25 ಇದೆ, 25 rupees MRP ಇದೆ. ಆಸ್ ಅನ್ ವಿಮೆನ್ ನಿಮ್ಗೆ ಮನೆ ಮತ್ತೆ ಬಿಸ್ನೆಸ್ ಮ್ಯಾಚ್ ಮಾಡಕ್ಕೆ ಯಾವ ತರ ಆಗ್ತಾ ಇದೆ ಈಗ? ಅದು ಅಂತ ಹೇಳಿದ್ರೆ ಲೈಕ್ ಮುಂಚೆ ವರ್ಕ್ ಮಾಡ್ತಿರೋದ್ರಿಂದ ಸೊ ಅಲ್ಲಿ ಪ್ರೆಷರ್ ಹ್ಯಾಂಡಲ್ ಮಾಡ್ತಿದ್ದಕ್ಕೂ ಇವಾಗ ಓನ್ ಆಗಿ ಸ್ಟಾರ್ಟ್ ಮಾಡಿ ನಾನು ಹ್ಯಾಂಡಲ್ ಮಾಡೋದಕ್ಕೂ ನನ್ಗೆ ಇದು ತುಂಬಾ ಈಸಿಯರ್ ಅನ್ಸುತ್ತೆ. ಅಲ್ಲಿ ಏನು ಅಂದ್ರೆ ವರ್ಕ್ ಪ್ರೆಷರು ಇರುತ್ತೆ, ಸೊ ಅದು ಆದ್ಮೇಲೆ ಮನೇನು ನೋಡ್ಕೋಬೇಕು ಆ ತರ ಇರುತ್ತೆ. ಇಲ್ಲಿ ಆದ್ರೆ ನಮ್ದೇ ಓನ್ ಬಿಸ್ನೆಸ್, ಸೊ ನಮ್ಗೆ ಪ್ರೆಷರ್ ಮಾಡೋರು ಯಾರು ಇರಲ್ಲ. ಇನ್ಸ್ಟೆಡ್ ಆಫ್ ನಾವು ಬೇರೆಯವ್ರ ಕೈ ಕೆಳಗೆ ನಾವು ವರ್ಕ್ ಮಾಡಕ್ಕೂ ಓನ್ ಆಗಿ ನಾವೇ ಮಾಡಕ್ಕೂ ಅದು ಡಿಫ್ರೆನ್ಸ್ ಅನ್ಸುತ್ತೆ. ಸೊ ಅಲ್ಲಿ ಕಂಪೇರ್ ಮಾಡಿ ಆ ಲೈಫ್ ಕಂಪೇರ್ ಮಾಡಿದ್ರೆ ವರ್ಕ್ ಲೈಫ್ ಕಂಪೇರ್ ಮಾಡಿದ್ರೆ ಇದು ನಮ್ಗೆ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಮೀನ್ಸ್ ಯಾರೇ ಓನ್ ಆಗಿ ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಇನಿಷಿಯಲಿ ಎಲ್ರಿಗೂ ಕಷ್ಟ ಅನ್ಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ಬೆಸ್ಟ್ ಚಾಯ್ಸ್ ಅಂತ ನಮ್ಗೆ ಇನಿಷಿಯಲಿ ಯಾವುದೇ ಆದ್ರೂ ಸ್ವಲ್ಪ ಕಷ್ಟ ಅನ್ಸುತ್ತೆ, ಸ್ವಲ್ಪ ಧೈರ್ಯ ಮಾಡ್ಬೇಕಾಗುತ್ತೆ. ಹೌದು. ಕಾವ್ಯ ಮೇಡಮ್ ಅವರು ದಾವಣಗೆರೆ ಬೇರೆ ಊರಲ್ಲಿ ವರ್ಕ್ ಮಾಡಿ ಹಾಗೆ ದಾವಣಗೆರೆಗೆ ಬಂದು ಸೊ ಓನ್ ಪ್ಲೇಸ್ ಅಲ್ಲಿ ಅವ್ರ ಎಂಟರ್ಪ್ರಿನರ್ಶಿಪ್ ಮಾಡಿ 4 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ನಂಗಂತೂ ಈ ತರ ಡಿಸಿಷನ್ ತಗೊಳೋದು ತುಂಬಾ ಗ್ರೇಟ್ ಅನ್ನಿಸ್ತು. ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ನೀವ್ ಯಾರಾದ್ರೂ ಎಂಟರ್ಪ್ರಿನರ್ಶಿಪ್ ತಗೊಂಡು ಈ ತರ ಬಿಸ್ನೆಸ್ ಮಾಡಿದ್ರೆ ಸೊ ಕಮೆಂಟ್ ಮಾಡಿ ನಿಮ್ಗೆ ಯಾವ ತರ ನಿಮ್ ಬಿಸ್ನೆಸ್ ನಡೀತಿದೆ ಅಂತ. ಸೊ ವೆರಿ ಥ್ಯಾಂಕ್ಫುಲ್ ಟು ಮ್ಯಾಮ್, ನಮ್ಗೆ ಈ ತರ ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ ಫ್ಯಾಕ್ಟ್ರಿ ತೋರಿಸಿದ್ದಕ್ಕೆ ವೆರಿ ಥ್ಯಾಂಕ್ಸ್ಫುಲ್ ಮ್ಯಾಮ್. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ, ಮತ್ತೊಂದು videos. ಹಾಗೆ ಮರಿಬೇಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ನಿಮ್ಗೆ ಯಾರಿಗೆ ಶೇರ್ ಮಾಡ್ಬೇಕು ಅನ್ಸುತ್ತೆ, ಈ ತರ ಬಿಸ್ನೆಸ್ ಮಾಡ್ಬೇಕು ಅನ್ಸುತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್.